ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಶಿಲುಬೆ ಏರಿದ್ದಾನೆ ಪದ್ಯದ ಮುಂದುವರೆದ ಭಾಗವಾಗಿ ಅದರ ಸಾರಾಂಶ ಇವತ್ತಿನ ಒಂದು ಚರ್ಚೆಯ ಭಾಗ. ಕ್ರಿಸ್ಮಸ್ ಹಬ್ಬ ಬಂದಿದೆ. ಎಲ್ಲರ ಮನೆಯಲ್ಲೂ ಮನದಲ್ಲಿಯೂ ಕೂಡ ಸಂಭ್ರಮದ ವಾತಾವರಣ ಇರುತ್ತೆ. ಡಿಸೆಂಬರ್ 25ರಂದು ಪ್ರತಿ ವರ್ಷ ಈ ಒಂದು ಹಬ್ಬವನ್ನು ಮಾಡಲಾಗುತ್ತೆ. ಇಡೀ ವಿಶ್ವದಾದ್ಯಂತ ಇರುವಂತಹ ಕ್ರೈಸ್ತ ಮತ ಬಾಂಧವರು ಈ ಒಂದು ಹಬ್ಬಗಳನ್ನು ಅತ್ಯಂತ ಸಂತೋಷದಿಂದ ಮಾಡ್ತಾರೆ. ಆ ಒಂದು ಸಂದರ್ಭ ಹೇಗಿರುತ್ತೆ ಅನ್ನುವಂಥದ್ದನ್ನು ಈ ಆರಂಭದ ಹಂತಗಳಲ್ಲಿ ಕವಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೇಗಿರುತ್ತೆ ಆ ಒಂದು ಹಬ್ಬದ ಆಚರಣೆ ಅಂತ ಹೇಳಿದ್ರೆ, ಈ ಹಬ್ಬ ನಕ್ಷತ್ರ, ದೀಪ, ಕ್ರಿಸ್ಮಸ್ನ ಟ್ರೀಗಳು, ಪ್ಲಾಸ್ಟಿಕ್ಕಿನ ನಕಲಿ ರೂಪಗಳನ್ನು ಪಡ್ಕೊಂಡಿರುತ್ತೆ ಅನ್ನೋದು ಸಹಜ ಅಲ್ವಾ. ಇವತ್ತು ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಒಂದು ವೇಷಗಳನ್ನು ಹಾಕಿಸಿ, ಆ ಒಂದು ಆರ್ಟಿಫಿಷಿಯಲ್ ಆಗಿರುವಂಥ ಟ್ರೀಗಳನ್ನು ತರಿಸಿ, ಅದಕ್ಕೆ ನಕ್ಷತ್ರಗಳನ್ನು, ದೀಪಗಳನ್ನು, ಏನೇನೋ ಅಲಂಕಾರವನ್ನು ಮಾಡಿ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ನಕಲಿ ರೂಪವನ್ನು ಪಡ್ಕೊಂಡು ಬಂದಿದೆ ಇವತ್ತು ಆಧುನಿಕ ಜಗತ್ತಿಗೆ ಆ ಒಂದು ಆಚರಣೆ. ಕ್ರಿಸ್ಮಸ್ ಗಿಡಗಳಿಗೆ ಹತ್ತಿಯನ್ನು ಅಂಟಿಸಿ ಅದಕ್ಕೆ ಮಂಜಿನ ಒಂದು ರೂಪವನ್ನು ಕೊಡಲಾಗುತ್ತೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಮಂಡಿಯೂರಿ ಕುಳಿತು ಮೊಂಬತ್ತಿಯನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಅದು ವಾಡಿಕೆ. ಅದು ಮೊಂಬತ್ತಿ ಅನ್ನುವಂಥದ್ದು ಬೆಳಕಿನ ಸಂಕೇತ, ಜೊತೆಗೆ ಪ್ರಾರ್ಥನೆಯನ್ನು ಮಾಡುವುದರ ಸಂಕೇತ, ಹೌದಲ್ವಾ. ನಮ್ಮಲ್ಲೂ ಕೂಡ ನಾವು ಆರತಿಯನ್ನು ಬೆಳಗೋದು ಅಥವಾ ಇನ್ನೇನೋ ಮಾಡಿ ದೇವರಿಗೆ ಧೂಪ ದೀಪಗಳನ್ನು ಸಲ್ಲಿಸಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಪೂಜೆಯ ವಿಧಾನಗಳನ್ನು ನಾವು ಹೇಗೆ ಮಾಡ್ತೀವಿ ಹಾಗೆ ಆ ಕ್ರೈಸ್ತ ಧರ್ಮದಲ್ಲಿಯೂ ಕೂಡ ಒಂದು ರೀತಿಯ ಆಚರಣೆಗಳು ಇರುತ್ತೆ. ಅದನ್ನು ಅಲ್ಲಿ ಮೊಂಬತ್ತಿ ಅಂದರೆ ಬೆಳಕಿನ ಸಂಕೇತ, ಅಭಿವೃದ್ಧಿಯ ಸಂಕೇತ, ಸಂಪತ್ತಿನ ಸಂಕೇತ ಆಗಿರ್ಬೋದು, ಅಥವಾ ಸಮೃದ್ಧಿಯ ಸಂಕೇತ ಆಗಿರಬಹುದು, ಅಥವಾ ಪ್ರಾರ್ಥನೆ ಇನ್ನೊಂದು ಮೂಲ. ಪ್ರಾರ್ಥನೆಯ ಮೂಲಕವೇ ಬೆಚ್ಚಗಾಗಿದೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಸ್ಕರ್ಟಿನ ಅಂತ ಸಾಮಾನ್ಯವಾಗಿ ಅವರು ಡ್ರೆಸ್ ಕೋಡ್ ಹಾಗಿರುತ್ತೆ, ಅದನ್ನು ಹೇಳೋದಕ್ಕೆ ಆ ಒಂದು ಪದವನ್ನು ಬಳಸಲಾಗಿದೆ ಅಷ್ಟೇ. ಜೀಸಸ್ ಸಿಲುಬೆಯನ್ನು ಏರಿ ಗೋಡೆಯಲ್ಲಿ ನೇತಾಕಿದ್ದಾರೆ. ಆ ಒಂದು ನಾವು ನೋಡಿದ್ದೀವಿ ಚರ್ಚ್ಗಳಲ್ಲಿ ಹೇಗಿರುತ್ತೆ ಜೀಸಸ್ನ ಒಂದು ಭಾವಚಿತ್ರ ಅಂತಕ್ಕಂಥದ್ದು. ಅದು ಹೇಗಿದೆ, ಶಿರ ಒಂದು ಕಡೆಗೆ ಬಾಗಿದೆ, ಕುತ್ತಿಗೆಯ ನರ ಉಬ್ಬಿದೆ, ದುಃಖದ ಒಂದು ಸಂಕೇತ, ಅದು ಹಾಗೆ ಉಬ್ಕೊಂಡಿದೆ. ಆ ನೋವಿನಲ್ಲಿಯೂ ಕೂಡ ಒಳ್ಳೆಯ ಮಾತುಗಳನ್ನು ನುಡಿಯುತ್ತಿದ್ದಾನೆ ಅನ್ನುವ ರೀತಿಯಲ್ಲಿ ಆತನ ಮುಖಮುದ್ರೆ, ಜೀಸಸ್ನ ಮುಖಮುದ್ರೆ ಆ ರೀತಿಯಲ್ಲಿ ಇದೆ. ತೆರೆದ ಎದೆ ವಿಶಾಲವಾಗಿದೆ ಅಂತಕ್ಕಂಥದ್ದು. ಯೇಸುವನ್ನು ಶಿಲುಬೆಗೆ ಏರಿಸೋದಕ್ಕೆ ಆಗ್ರಹಿಸಿದಂತಹ ರೋಮನಿನ ಯಾಜಕರು ಆ ಪವಿತ್ರ ದಿನದಂದು ಕೊಲೆಗಡುಕ ಬರಬ್ಬನನ್ನು ಕ್ಷಮಿಸಲು ಅನುಗ್ರಹಿಸ್ತಾರೇನೋ ವಿನಃ ಜೀಸಸ್ನನ್ನು ಕ್ಷಮಿಸಲು ಒಪ್ಪೋದಿಲ್ಲ ಅಂತಕ್ಕಂಥದ್ದು. ಅಲ್ಲಿ 2 ಪಾತ್ರಗಳನ್ನು ಕೊಟ್ಟಿದ್ದಾರೆ ಪದ್ಯದಲ್ಲಿ. ಇವರ ಒತ್ತಡಕ್ಕೆ ಮಣಿದು ಇಬ್ಬರ ಕಳ್ಳರ ಮಧ್ಯೆ ಜೀಸಸ್ನನ್ನು ಗಲ್ಲಿಗೇರಿಸಲಾಗುತ್ತೆ. ಇದು ಜೀಸಸ್ನ ಸಾವಿನ ಸಂದರ್ಭವನ್ನು ಕಣ್ಣೆದುರು ತರುವಂತಹ ಒಂದು ಸನ್ನಿವೇಶವನ್ನು ಕವಿ ಇಲ್ಲಿ ತಂದುಕೊಟ್ಟಿದ್ದಾರೆ. ಇಂತಹ ಪರಿಸ್ಥಿತಿಯನ್ನು ತಂದಿದ್ದ ಕ್ರೂರಿಗಳನ್ನು ಆ ದೇವರೇ ನಿಮ್ಮನ್ನು ಮನ್ನಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾರೆ ಜೀಸಸ್. ಜೀಸಸ್ನನ್ನು ಶಿಲುಬೆಗೇರಿಸಿ ಮೊಳೆ ಹೊಡೆಯುತ್ತಾರೆ, ಮುಳ್ಳಿನ ಕಿರೀಟ ತೊಡಿಸ್ತಾರೆ, ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲುವ ಕೆಲಸವನ್ನು ಮಾಡಲಾಗುತ್ತೆ. ಅವಮಾನ ಮಾಡುವಂತಹ ಈ ಒಂದು ಹಿಂಸೆಯ ಒಂದು ಚಿತ್ರಣ ಇದೆಯಲ್ಲ, ಅದು ಜೀಸಸ್ನ ಮನಸ್ಸನ್ನು ಘಾಸಿಗೊಳಿಸಿದ್ರು ಕೂಡ ಅವರು ಕ್ಷಮಿಸಲಿ ಇವರನ್ನು ಭಗವಂತ ಅಂತೇಳಿ ಪ್ರಾರ್ಥಿಸ್ತಾರೆ ಅನ್ನುವಂಥದ್ದು ಅವರ ವೈಶಾಲ್ಯತೆಯನ್ನು, ಹೃದಯ ವೈಶಾಲ್ಯತೆಯನ್ನು ಹೇಳೋ ಪ್ರಯತ್ನ ಅದು. ಜೀಸಸ್ನ ಬಗ್ಗೆ ಹಲವಾರು ಸುಳ್ಳುಗಳನ್ನು ಹಬ್ಬಿಸ್ತಾರೆ. ಇವೆಲ್ಲವೂ ಕೂಡ ಕಾಲರಾಯನ ಗುಜರಿ ಸೇರಲಿಲ್ಲ. ವೇಷವನ್ನು ಬದಲಾಯಿಸಿಕೊಂಡು ಇವತ್ತಿನ ಕಾಲಕ್ಕೆ ಮತ್ತೆ ಅಂತಹ ರಾಕ್ಷಸ ಪ್ರವೃತ್ತಿ ಇರುವಂತಹ ಗುಣಗಳನ್ನು ಹೊಂದಿರತಕ್ಕಂಥ ಜನಸಂಖ್ಯೆ ಬೆಳೀತಾನೆ ಇದೆ ಇವತ್ತಿನ ಕಾಲಕ್ಕೆ ಅಂತ ಅದನ್ನು ರೂಪಾಂತರ ಹೊಂದಿದೆ ಅಂತ ಹೇಳ್ತಿದ್ದಾರೆ. ಯಾವ ರೂಪಕ್ಕೆ ಬಂದಿದ್ದಾವೆ ಅಂತ ಹೇಳಿದ್ರೆ, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡ್ಗಳಾಗಿ ಅದಕ್ಕೆ ಚಲನೆಯನ್ನು ಒದಗಿಸಿದಾವೆ. ನೋಡಿ ಹೇಗೆಲ್ಲ ಹೇಳ್ತಾ ಇದ್ದಾರೆ, ಹೌದಲ್ಲ. ಅದು ಈಗ ಯಾರನ್ನು ನಾವು ಕೊಲ್ಲಬೇಕಾಗಿತ್ತು ಆವತ್ತಿನ ಕಾಲಕ್ಕೆ ಅಂದರೆ ಖಡ್ಗವನ್ನು, ಚೂರಿಯನ್ನು, ಇನ್ನೊಂದು ಮತ್ತೊಂದು ಇಟ್ಕೊಂಡೋಗಿ ನೇರವಾಗಿ ಕೊಲ್ತಾಯಿದ್ರು ಅಥವಾ ಇನ್ನೇನೋ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ಳಿ. ಆದರೆ ಇವತ್ತಿನ ಕಾಲಕ್ಕೆ ರೂಪವನ್ನು ಹೇಗೆ ಪಡ್ಕೊಂಡು ರೂಪಾಂತರವನ್ನು ಹೊಂದಿದ್ದಾವೆ ಅಂತ ಹೇಳಿದ್ರೆ ರೈಫಲ್ಗಳಾಗಿದೆ. ನೀವು ಎಷ್ಟೇ ದೂರ ಇದ್ಕೊಂಡು ಆರಾಮಾಗಿ ಇನ್ನೊಬ್ಬರನ್ನ ಸಾಯಿಸ್ಬೋದು. ನಾವು ಆ ಮಟ್ಟಕ್ಕೆ ಬಂದು ನಿಂತಿದೆ. ಕ್ರೌರ್ಯ ರೂಪವನ್ನು ಬದಲಾಯಿಸ್ಕೊಂಡು ಬಂದಿದೆ, ಬದಲಾವಣೆ ಆಗಿಲ್ಲ ಅಂತ.
ಗ್ರೆನೇಡ್ಗಳಾಗಿ ಇದಕ್ಕೆ ಚಲನೆಯನ್ನು ಒದಗಿಸ್ತಾ ಇದೆ. ರೋಮನ್ನರು ಆಗಿದ್ದಾರೆ ಅನ್ನೋದನ್ನು ತಿಳಿಸುತ್ತೆ ಈ ಒಂದು ಪದಗಳು. ಎದೆಯಾಳದಲ್ಲಿನ ಸೇಡನ್ನು ಬೆಂಕಿಯಿಂದ ಇಂತಹ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದು. ಜನಸಂಖ್ಯೆ ಹೇಗೆ ಬೆಳೀತಾ ಇದೆ, ಮಾನವೀಯತೆ ಕಡಿಮೆ ಆಗ್ತಾ ಇದೆ. ಹಿಂಸೆ ಮಾತ್ರ ಕಡಿಮೆ ಆಗಿಲ್ಲ, ಎಷ್ಟೋ ದೇವಾನುದೇವತೆಗಳೇ ಬಂದು ಭೂಮಿಯಲ್ಲಿ ದೈವಾಂಶ ಸಂಭೂತರಾಗಿರ್ಬೋದು, ದೇವಮಾನವರಾಗಿರ್ಬೋದು, ಯಾರೇ ಜನ್ಮವನ್ನು ತಾಳಿ ತಮ್ಮ ಒಂದು ತತ್ವ ಸಿದ್ಧಾಂತ ಬೋಧನೆಗಳನ್ನು ಮಾಡಿ ಬದಲಾಯಿಸ್ತೀನಿ ಅಂತ ಬಂದು ಕಾಲಗಳಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ. ಆದರೆ ಯಾವ ಬದಲಾವಣೆಯೂ ಕೂಡ ಭೂಮಿ ಮೇಲೆ ಆಗೋದಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಕಾಣುತ್ತೆ. ಏಕೆಂದರೆ ಇವತ್ತು ನಡೀತಾ ಇದೆ ನೋಡಿ, ಯಾವುದೋ ದೇಶದ ಮೇಲೆ ಯಾರೋ ಯುದ್ಧವನ್ನು ಸಾರ್ತಾರೆ, ಯಾವುದೋ ವ್ಯಕ್ತಿ ಅಪರಿಚಿತರನ್ನು ಕೊಲ್ತಾರೆ, ಯಾವ ದ್ವೇಷವೂ ಇಲ್ಲದೆ ಒಬ್ಬರನ್ನೊಬ್ಬರು ಕೊಲ್ತಾರೆ. ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಈ ಒಂದು ಸಮಾಜ ಅನ್ನುವಂಥದ್ದು? ಅದಕ್ಕೆ ರೂಪಾಂತರನ ಹೊಂದಿದೆ. ಯಾವ ರೂಪಾಂತರಕ್ಕೆ ಅಂತ ಹೇಳಿದ್ರೆ, ಬಾಂಬ್ಗಳಾಗಿದ್ದಾವೆ, ರೈಫಲ್ಗಳಾಗಿದ್ದಾವೆ, ಗ್ರೆನೇಡ್ಗಳಾಗಿದ್ದಾವೆ, ಟ್ಯಾಂಕರ್ಗಳಾಗಿದ್ದಾವೆ. ಮನುಷ್ಯರನ್ನು ಕೊಲ್ಲೋಂಥ ಪ್ರವೃತ್ತಿಯೇ ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿಲ್ಲ ಅನ್ನುವಂಥದ್ದು. ಇಂತಹ ಕೆಟ್ಟವರು ಇರುವ ತನಕ ಅವರದೇ ಸಾಮ್ರಾಜ್ಯ ಇರುತ್ತೆ. ಇವರ ದುಷ್ಟ ಕಾರ್ಯಕ್ಕೆ ಕ್ರೋಧಗೊಳ್ಳುವಂತಹ ಇವರ ತಿಳಿಗೇಡಿತನಕ್ಕೆ ತುಪ್ಪವನ್ನು ಸುರಿಯಲು ಹೊರಟಿರುವಂತಹ ಕೆಟ್ಟತನವನ್ನು ನಾಶ ಮಾಡಲು ದೈವಿ ರಾಜ್ಯ ಬಂದೇ ಬರುತ್ತೆ. ಈ ಕ್ರೋಧ ತಿಳಿಗೇಡಿತನದಿಂದ ಉಂಟಾಗಿರುವಂತಹ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿ ದೈವಿ ರಾಜ್ಯ ಸ್ಥಾಪನೆ ಆಗುತ್ತೆ ಅನ್ನೋ ಕಾರಣಕ್ಕೆ ಜೀಸಸ್ ಶಿಲುಬೆಯನ್ನು ಏರಿದಾನೆ ಅನ್ನುವಂಥದ್ದು. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಯಕ್ಷ ಪ್ರಶ್ನೆ. ಚರ್ಚು, ಮಸೀದಿ, ದೇವಸ್ಥಾನ, ಮಠಗಳಲ್ಲಿ ಮತಹೀನದಿಂದ ತಮ್ಮದೇ ಧರ್ಮ ದೊಡ್ಡದೆಂಬ ಹಠಗಳಲ್ಲಿ ಇವತ್ತು ಕೋಮುವಾದಿತನ ಹೆಚ್ಚಾಗಿ ಕಂಡುಬರ್ತಾ ಇದೆ. ಕೋರ್ಟ್ನಲ್ಲಿ, ಕಚೇರಿಗಳಲ್ಲಿ ಧರ್ಮದ ಡಾಂಬಿಕತೆಯನ್ನು ತೋರ್ತಾ ಕಣ್ಣಿನ ಬೆಳಕನ್ನು ಕಿತ್ತು ಎಸೆದು ಕುರುಡನನ್ನಾಗಿಸುವಂತಹ ಪ್ರಯತ್ನಗಳು ಮುಂದುವರೆದು ಆಸ್ಪತ್ರೆ ಕೋಣೆಗಳಲ್ಲಿ ತಿಂಗಳಿಗೆ ಒಂದು ಸಾರಿಯಾದರೂ ದೀಪವನ್ನು ಹೊತ್ತಿಸುತ್ತೇವೆ ಎನ್ನುವಂಥದ್ದು. ದಲಿತರು ವಾಸಿಸ್ತಾ ಇರುವಂತಹ ಗುಡಿಸಲುಗಳಲ್ಲಿ ದಿನನಿತ್ಯ ಜೀಸಸ್ ಶಿಲುಬೆ ಏರ್ತಾ ಇದ್ದಾನೆ. ಅಂದರೆ ಜೀಸಸ್ ಇವತ್ತಿಗೂ ಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ, ಅವನ ಹೃದಯ ಯಾವಾಗಲೂ ಕೂಡ ಪ್ರೀತಿ, ಕರುಣೆ, ವಾತ್ಸಲ್ಯ, ಮಮತೆಯಿಂದ ಬದುಕಿ ಅಂತ ಹೇಳುವ ಸಂದೇಶವನ್ನು ಸಾರುವಂಥದ್ದು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಮೊದಲೆಲ್ಲ ಹೇಗಿತ್ತು ಹಿಂಸಾಚಾರ, ಇವತ್ತು ಯಾವ ರೂಪಕ್ಕೆ ಬಂದು ನಿಂತಿದೆ ಅಂತ. ಜಾತಿ ಹೆಸರಲ್ಲಿ, ಮತಾಂಧತೆ ಹೆಸರಿನಲ್ಲಿ, ಡಾಂಬಿಕತೆ ಹೆಸರಿನಲ್ಲಿ, ಬಾಂಬುಗಳ ಹೆಸರಿನಲ್ಲಿ, ರೈಫಲ್ಗಳ ಹೆಸರಿನಲ್ಲಿ ಎಂತೆಂಥ ಬದಲಾವಣೆಗಳಾಗಿದ್ದಾವೆ. ಹಿಂಸೆ ಮಾತ್ರ ರೂಪಾಂತರ ಆಗ್ತಾ ಇದೆ ಹೊರತು ಶಾಂತಿ ನೆಲೆಸ್ತಾ ಇಲ್ಲ. ಮಾನವರ ನಡುವೆ ಯುದ್ಧೋನ್ಮಾದರಾಗಿ ಯುದ್ಧವನ್ನು ಮಾಡುವಂಥ ಪ್ರವೃತ್ತಿ, ಹಿಂಸೆಯನ್ನು ಮಾಡುವಂಥ ಪ್ರವೃತ್ತಿ, ದ್ವೇಷವನ್ನು ಕಾರುವ ಪ್ರವೃತ್ತಿ, ಶತ್ರುತ್ವವನ್ನು ಬೆಳೆಸಿಕೊಳ್ಳುವ ಪ್ರವೃತ್ತಿಗಳೇ ಹೆಚ್ಚಾಗ್ತಾ ಇದೆಯೇ ಹೊರತು ಶಾಂತಿಯುತವಾದ ಬದುಕನ್ನು, ಮಾನವ ಸಹಜವಾದ ಬದುಕನ್ನು ಬದುಕೋದಕ್ಕೆ ಯಾರೂ ಸಿದ್ಧರಾಗಿಲ್ಲ. ಆದರೂ ಕೂಡ ಜೀಸಸ್ ದೈವಿಕ ರಾಜ್ಯ ಬರುತ್ತೆ ಅಂತ ಹೇಳಿ ಶಿಲುಬೆಯನ್ನು ಏರ್ತಲೇ ಇದ್ದಾನೆ ಇವತ್ತಿಗೂ ಅನ್ನುವಂಥದ್ದನ್ನು ಕವಿ ಇಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಮುಗ್ಧರ ನೋವಿನ ಪ್ರತಿರೂಪವಾಗಿ ಶೋಷಿತರ ಕಣ್ಣೀರನ್ನು ಒರೆಸುವ ಸತ್ಯ ಮಾರ್ಗದಲ್ಲಿ ಜಗತ್ತನ್ನು ಮುನ್ನಡೆಸುವ ಮಹಾಶಕ್ತಿಯಾಗಿ ಕಾಣಿಸ್ಕೊಳ್ತಾ ಇರ್ತಾರೆ ಜೀಸಸ್. ಇಂತಹ ಜೀಸಸ್ ದುಃಖವನ್ನು ತಡೆಯಲು ಮಹಾನ್ ಸಂತನೆಂದು ಭಾವಿಸಲಾಗಿದೆ. ಇದಿಷ್ಟು ಈ ಒಂದು ಪದ್ಯದ ತಾತ್ಪರ್ಯ, ಸಾರಾಂಶ. ಒಟ್ಟಾರೆಯಾಗಿ ಈ ಒಂದು ಪದ್ಯ ನಮಗೇನು ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಶಾಂತಿದೂತನಾಗಿ ಬಂದಂಥವರನ್ನೂ ಕೂಡ ಹಿಂಸೆ ಕೊಟ್ಟು ಕೊಲ್ಲಲ್ಪಡ್ತಾರೆ ಅಥವಾ ಕೊಂದುಬಿಡ್ತೀವಿ ನಾವು ಅನ್ನುವಂಥದ್ದು. ಜಾತಿ ಧರ್ಮಗಳ ಹೆಸರಿನಲ್ಲಿ ಅಥವಾ ಇನ್ಯಾವುದೋ ಹೆಸರಿನಲ್ಲಿ ಒಟ್ಟು ಕ್ರೌರ್ಯವನ್ನೇ ಮೆರಿತಾ ಇದ್ದೀವಿ. ಆವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಇದು ಕ್ರೌರ್ಯ ರೂಪವನ್ನು ಬೇರೆಯಾಗಿ ಹೊಂದುತ್ತೇ ಹೊರತು ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ ಇವತ್ತು. ಹಾಗಾಗಿ ಎಷ್ಟೋ ಜೀಸಸ್, ಎಷ್ಟೋ ಬಸವಣ್ಣ, ಎಷ್ಟೋ ಬುದ್ಧ, ಎಷ್ಟೋ ಮಹಾನ್ ಸಾಧಕರು, ದಯೆ ಇರ್ತಕ್ಕಂಥವ್ರು, ದೈವಿ ಸ್ವರೂಪರಾಗಿರ್ತಕ್ಕಂಥವ್ರು ಯಾರೇ ಹುಟ್ಟಿ ಈ ಒಂದು ಸುಧಾರಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಮಾನವರು ಒಂದು ಹಂತಕ್ಕೆ ಬಂದು ಒಬ್ಬರನ್ನು ಅನುಸರಿಸಿ ಅನುಯಾಯಿಗಳಾಗಿ, ಹೌದು ನಾವು ಧರ್ಮ ಮಾರ್ಗದಲ್ಲಿ ಬದುಕಬೇಕು, ಮಾನವೀಯ ಗುಣಗಳನ್ನು ಅಳವಡಿಸ್ಕೋಬೇಕು, ದಯೆಯಿಂದ ಬದುಕಬೇಕು ಅನ್ನುವಂಥ ಮನೋಭಾವ
ಸಾಧ್ಯವೇ ಆಗ್ತಾ ಇಲ್ಲ, ಗೊತ್ತಿಲ್ಲ. ಹಾಗಾಗಿ ಹಂತ ಹಂತವಾಗಿ ಯಾವುದೋ ಒಬ್ಬ ದೈವಿ ರೂಪದ ವ್ಯಕ್ತಿ ಜನಿಸ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ, ಮತ್ತೇನೋ ಸಂದೇಶಗಳನ್ನು ಕೊಡ್ತಾರೆ. ಕೇಳುವಾಗ ಖುಷಿಯಾಗುತ್ತೆ, ಹೇಳುವಾಗ ಖುಷಿಯಾಗುತ್ತೆ, ಹೌದಲ್ವಾ ಅಂತ ಅನಿಸುತ್ತೆ, ಸತ್ಯ ಅನಿಸುತ್ತೆ. ಆದರೆ ಅದನ್ನು ಆ ಕ್ಷಣಕ್ಕೆ ಮಾತ್ರ ಅದನ್ನ ಹೊರತುಪಡಿಸಿ ಮತ್ತೆ ನಾವು ನಮ್ಮಲ್ಲಿ ನಮ್ಮ ಕ್ರೌರ್ಯದ ಗುಣಗಳನ್ನೇ ಅಳವಡಿಸ್ಕೊಂಡು ಹಿಂಸಾತ್ಮಕ ಬದುಕನ್ನೇ ಬದುಕ್ತಾ ಇದ್ದೀವಿ. ಅದನ್ನು ಬಿಡಬೇಕು ಅನ್ನೋದು ಈ ಒಂದು ಪದ್ಯದ ಸಾರಾಂಶ. ಧನ್ಯವಾದಗಳು.